Welcome to Learn Kannada channel. Today we are going to learn class 7 in that ಜಾತ್ರೆಯಲ್ಲಿ ಒಂದು ದಿನ ಜಾತ್ರೆಯನ್ನೇ ಮೇಳ ಉಸ್ಮೆ ಏಕ್ ದಿನ. ಮಕ್ಕಳೇ, ನೀವು ಯಾವುದಾದರೂ ಜಾತ್ರೆಯನ್ನು ನೋಡಿವಿರಾ? ಅಲ್ಲಿ ಕಂಡ ದೃಶ್ಯಗಳನ್ನು ಕೊಂಡ ಆಟಿಕೆಗಳನ್ನು ನೆನಪಿಸಿಕೊಳ್ಳಿ. ಜಾತ್ರೆಯ ಸಂಭ್ರಮ, ಜನಸಾಗರ, ಅಂಗಡಿಗಳ ಸಾಲು ನೆನಪಾಗುತ್ತಿದೆಯಲ್ಲವೇ? ನಿಮ್ಮಂತೆ ನಿಮ್ಮ ಗೆಳೆಯರು ಕೂಡ ಜಾತ್ರೆಗೆ ಹೋಗಿರುತ್ತಾರೆ. ಅವರ ಜಾತ್ರೆಯ ಅನುಭವ ತಿಳಿಯೋಣವೇ? ಜಾತ್ರೆ यानी कि मेला. बच्चे, आप लोग मेले में गए हो क्या? मेले में जाके ಆಟಿಕೆಗಳು यानी खिलौना लिए है क्या? ಜಾತ್ರೆಯ ಸಂಭ್ರಮ यानी कि मेला में संभ्रम यानी कि फेस्टिवल जैसा आपने सेलिब्रेट किया है क्या? जनसागर, बहुत सारे लोग रहते हैं. अंगडिಗಳು सालू ನೆನಪಾಗುತ್ತಿದೆಯಲ್ಲವೇ? अलग अलग टाइप का खिलौना का दुकान, ड्रेसेस का दुकान, सब आप देखे हो क्या करके. ಪರೀಕ್ಷೆ ಮುಗಿದು ಬೇಸಿಗೆ ರಜೆ ಪ್ರಾರಂಭವಾಯಿತು. एग्जाम होके यानी कि छुट्टी मिला उनको. ಬೇಸಿಗೆ ರಜೆ यानी कि अप्रैल में का हॉलीडेज. ವೇಣು ಮತ್ತು ರಶ್ಮಿ ತಾಯಿಯೊಂದಿಗೆ ಅಜ್ಜನ ಮನೆಗೆ ಹೊರಟರು. ವೇಣು और लक्ष्मी उनकी मदर के साथ ಅಜ್ಜನ ಮನೆಗೆ, ಅಜ್ಜ यानी कि ಗ್ರ್ಯಾಂಡ್ ಫಾದರ್ के घर पे चले जाते हैं. ಮಧ್ಯಾಹ್ನ ವೇಳೆಗಾಗಲೇ ಅಜ್ಜನ ಮನೆ ತಲುಪಿದರು. आफ्टरनून तक वो पहुंच जाते हैं अपना दादाजी के घर. ಸಂಜೆ ಎಲ್ಲರೂ ಊರಿನಲ್ಲಿ ಜಾತ್ರೆ ನಡೆಯುತ್ತಿದ್ದ ಜಾತ್ರೆಗೆ ಹೊರಟರು. ಈವ್ನಿಂಗ್ में सब लोग मिलके मेला पे चले जाते हैं. ಜಾತ್ರೆ ಮೈದಾನದಲ್ಲಿ ಸಾಲು ಅಂಗಡಿಗಳು, उस मेले पे यानी लाइन्स में ದುಕಾನೆ ತೆ. ಆಟಿಕೆಗಳ ಸಾಮಾನುಗಳು, ಕಿಲೋನಾ, ಬಲೂನುಗಳು, ಬಲೂನ್ಸ್, ಗೊಂಬೆಗಳು, ಟಾಯ್ಸ್, ಬಳೆ यानी कि ಬ್ಯಾಂಗಲ್, ಸರಗಳು यानी कि ನೆಕ್ ಪೀಸ್, ಬೆಂಡು, ಬತ್ತಾಸು, ಸಿಹಿ ತಿಂಡಿಗಳು, ತಿಂಡಿಗಳ ಅಂಗಡಿಗಳು ಒಂದೆರಡೆ. ಕ್ಯಾತಾ ಸ್ವೀಟ್ಸ್ ತಾ. ಬಟ್ಟೆ, ಪಾತ್ರೆ, ಬಟ್ಟೆ यानी कपड़े, ಪಾತ್ರೆ यानी ಬರ್ತನ್, ಹಣ್ಣುಗಳು, ಫಲ್, ಫ್ಲವರ್, ಅಂಗಡಿಗಳ ಸಾಲು ಮತ್ತೊಂದು ಕಡೆ. ಮಗದೊಂದು ಕಡೆ ಹೋಟೆಲುಗಳು, दूसरा साइड पे ಹೋಟೆಲ್ಸ್, ಜೋಕಾಲಿಗಳು, ಜೋಕಾಲಿ यानी कि ಸ್ವಿಂಗ್ಸ್, ತೂಗು ತೊಟ್ಟಿಲುಗಳು ಇದ್ದವು. ಎಲ್ಲಿ ನೋಡಿದರು ಜನಸಾಗರ. ಮಕ್ಕಳು ಅಜ್ಜನೊಡನೆ ಜಾತ್ರೆ ಅಂಗಳವನ್ನು ಪ್ರವೇಶಿಸಿದರು. बच्चे अपना यानी मेले के अंदर चले जाते हैं. ವೇಣು पूछता है ಆಶ್ಚರ್ಯದಿಂದ, ಅಬ್ಬಾ ಅಜ್ಜ, ಇಲ್ಲಿ ಎಷ್ಟೊಂದು ಅಂಗಡಿಗಳಿವೆಯಲ್ಲ, ಪ್ರತಿದಿನವೂ ಹೀಗೆ ಇರುತ್ತದೆಯಾ? ವೇಣು पूछता है अज्जा, दादाजी, यहाँ पे कितना दुकान है, सब दिन ऐसा ही रहता है क्या? ಅಜ್ಜ बोलते हैं ಇಲ್ಲ ವೇಣು, ಬೇರೆ ದಿನಗಳಲ್ಲಿ ಇಷ್ಟೊಂದು ಅಂಗಡಿಗಳು ಇರುವುದಿಲ್ಲ. ಜಾತ್ರೆಗೆಂದು ವಿಶೇಷವಾಗಿ ಹಾಕಿರುತ್ತಾರೆ. दूसरा दिन इतना दुकान नहीं रहता है, ये सिर्फ जात्रा यानी कि मेला के लिए ही है यहाँ पे करके. उसके बाद ಅಜ್ಜ, रश्मि बोलती है ಅಜ್ಜ, ಜಾತ್ರೆಯಲ್ಲೇಕೆ ಇಷ್ಟೊಂದು ಅಂಗಡಿಗಳು? इस मेले में इतना दुकान क्यों है? ಅಜ್ಜ बोलते हैं रश्मि, ಜಾತ್ರೆಗೆ ಬಹಳಷ್ಟು ಜನ ಬರುತ್ತಾರೆ ಅಲ್ಲವೇ? बहुत लोग आते हैं ना. ಬಂದವರು ತಮಗೆ ಬೇಕಾದುದನ್ನು ಕೊಂಡುಕೊಳ್ಳಲು ಅನುಕೂಲವಾಗಲೆಂದು ದೂರದ ಊರುಗಳಿಂದ ವ್ಯಾಪಾರಸ್ಥರು ಬರುತ್ತಾರೆ. जो भी आते हैं उनको चीजें लेने में आसान होने दो करके दूर दूर से लोग व्यापार करने के लिए यहाँ पे आते हैं. ಅಲ್ಲದೆ ಮಾರಾಟಗಾರರಿಗೂ ಒಳ್ಳೆಯ ಅವಕಾಶವಲ್ಲವೇ? जो बेचते हैं उनके लिए भी एक अच्छा वक्त है, टाइम है. ವೇಣು, ಈ ಜಾತ್ರೆ ಎಷ್ಟು ದಿನ ನಡೆಯುತ್ತದೆ? ये मेला कितना दिन चलता है? ಅಜ್ಜ, ರಥ ಎಳೆಯುವುದು ಕೇವಲ ಒಂದು ದಿನ ಮಾತ್ರ, ಆದರೆ ಜನರ ಓಡಾಟ 2-3 ದಿನಗಳವರೆಗೂ ಇರುತ್ತದೆ. ಬನ್ನಿ ಅಂಗಡಿಗಳ ಬೀದಿಯನ್ನು ಸುತ್ತೋಣ. ರಥ यानी रथ जो भगवान को लेके मेला घूमते हैं ना, वो एक दिन रहता है, लेकिन 3-4 दिन सारा दुकानें ओपन रहता है. मेला रहती है करके. ಎಲ್ಲರೂ ಅಂಗಡಿ ಬೀದಿಯಲ್ಲಿ ಸುತ್ತಾಡಿ ರಥ ಬೀದಿಗೆ ಬಂದರು. ವೇಣುವಿನ ಗೆಳೆಯ ಇರ್ಫಾನ್ ತನ್ನ ತಂದೆ ತಾಯಿಯೊಂದಿಗೆ ಎದುರಾದನು. ವೇಣುವನ್ನು ನೋಡುತ್ತಲೇ ಇರ್ಫಾನ್ ಪ್ರೀತಿಯಿಂದ ಅಪ್ಪಿಕೊಂಡನು. ವೇಣು का फ्रेंड इरफान मिलता है और उसको प्यार से हग करता है. अभी ವೇಣು, ಇರ್ಫಾನ್ ಹೇಗಿದ್ದೀಯಾ? ನಿಮ್ಮನ್ನು ಇಲ್ಲಿ ನೋಡಿ ತುಂಬಾ ಸಂತೋಷವಾಯಿತು. इरफान को पूछता है ವೇಣು, तुम कैसे हो? तुझे यहाँ पे देख के मुझे बहुत
खुश हुआ। इरफान बोलता है ಚೆನ್ನಾಗಿದ್ದೇನೆ मैं अच्छा हूँ, ಇದು ನಮ್ಮೂರ ಜಾತ್ರೆಯೇ अपना गांव का मेला है। ಇಲ್ಲಿಯ ರಥವನ್ನು ನಿರ್ಮಿಸಿದವರು ಯಾರು ಗೊತ್ತಾ? ನಮ್ಮ ತಂದೆ ಕಣೋ। यहाँ का रथ जो है उसका निर्माण मेरा पप्पा ने किया है। ಜೊತೆಗೆ ಅವರ ಗೆಳೆಯರಾದ ರಮೇಶ, ಜಾರ್ಜ್, ಮಹಮ್ಮದ್, ವಿನ್ಸೆಂಟ್, ಶಂಕರಪ್ಪ ಇತರರು ಸೇರಿ ರಥ ನಿರ್ಮಿಸಿದ್ದಾರೆ। ये सब मिलके रथ को निर्माण किया गया है। ವೇಣು ಹೌದಾ, ರಥದ ಜೋಡಣೆ, ಅದರ ಅಲಂಕಾರ ತುಂಬಾ ಸೊಗಸಾಗಿದೆ। देखो रथ बहुत सुंदर लग रहा है, उसका जो डेकोरेशन किया हुआ अलंकार यानी डेकोरेशन किया हुआ बहुत सुंदर लग रहा है करके। ಇರ್ಫಾನ್ ಹೌದು, ಇದೆಲ್ಲ ಒಂದು ದಿನದಲ್ಲಿ ಮಾಡಿದ್ದಲ್ಲ, ಹಲವು ದಿನಗಳಿಂದ ಎಲ್ಲರೂ ಸೇರಿ ಮಾಡಿರುವ ಸಿದ್ಧತೆ। ये सब एक दिन में नहीं हुआ है, बहुत दिन लगा, सब लोग मिलके बनाया है करके। रश्मि बोलती है अज्जा अदेनु शब्द अज्जा यानी क्या हवा हवा जा रहा है करके। ಜನರ ಗಮನ ಸೆಳೆಯಲು ಡೊಂಬರಾಟ ಡೊಂಬರಾಟದವರು ನುಡಿಸುತ್ತಿರುವ ಚರ್ಮವಾದ್ಯ यानी कि जोर से आवाज करके लोगों का मन जीतने के लिए। ಡೊಂಬರಾಟವೇ ಹಾಗೆಂದರೇನು? ಅದೆಂತಹ ಆಟ ಡೊಂಬರಾಟ? ಕ್ಯಾ ಹೇ ಕರ್ಕೆ, ಆಟದ ಬಗ್ಗೆ ತಿಳಿಯಬೇಕಾ? ಆಗಿದ್ದರೆ ಬನ್ನಿ ಅಲ್ಲಿಗೆ ಹೋಗೋಣ। ಉಸ್ ಖೇಲ್ ಕೆ ಬಾರೆ ಮೇ ಪತಾ ರಹನಾ ಹೈ ತೋ ಚಲೋ ವಹಾ ಪೆ ಚಲೆಂಗೆ। ಎಲ್ಲರೂ ಡೊಂಬರಾಟ ನೋಡಲು ಹೊರಟರು। ಸುತ್ತಲೂ ಜನರ ಗುಂಪು, ನಡುವೆ ತಂತಿಯ ಮೇಲೆ ಬಾಲಕಿ ನಡೆಯುತ್ತಿದ್ದಳು। ಸಾರೆ ಸರೌಂಡಿಂಗ್ ಲೋಗ್ थे, उसका बीच में एक लड़की रोप में चल के जाती थी। ವೇಣು ವಾ, इरफान ನೋಡಿಲ್ಲಿ, ಆ ಹುಡುಗಿ ತಂತಿಯ ಮೇಲೆ ಹೇಗೆ ನಡೆಯುತ್ತಿದ್ದಾಳೆ। इरफान को वेणु बोलता है देखो वो लड़की इतना छोटा रोप में कैसा चल रही है। इरफान ಹೌದು, ಅವಳ ಧೈರ್ಯ ಸಾಹಸವನ್ನು ಮೆಚ್ಚಬೇಕು। ಸಹಿ ಮೇ वो लड़की बहुत ब्रेव गर्ल है करके। ರಶ್ಮಿ बोलती है ಅವಳು ಯಾವ ಆಧಾರವೂ ಇಲ್ಲದೆ ಹೇಗೆ ನಡೆಯುತ್ತಿದ್ದಾಳೆ ನೋಡು। वो किसी भी चीज को पकड़ी नहीं है लेकिन वो चल रही है, देखो कैसा चल रही है। ವೇಣು ಕೋಲಿನ ಸಹಾಯದಿಂದ ದೇಹದ ಸಮತೋಲನ ಕಾಯ್ದು ಎಚ್ಚರಿಕೆಯಿಂದ ನಡೆಯುತ್ತಿದ್ದಾಳೆ। यानी कि एक लकड़ी पर पकड़ के बॉडी को बैलेंस करते हुए वो चल रही है। ಇದಕ್ಕೆ ಧೈರ್ಯ ಮತ್ತು ನಿರಂತರ ಅಭ್ಯಾಸ ಇರಬೇಕು ಅಲ್ಲವೇ ಅಜ್ಜ? इसके लिए ब्रेवनेस भी चाहिए और एवरीडे आपको प्रैक्टिस भी करना चाहिए, है ना दादाजी करके वो बोलता है। ವೇಣು पूछता है, ಅಜ್ಜ बोलता है ಹೌದು, ನೀನು ಹೇಳಿದ್ದು ಸರಿ, यानी तुम सही बोले हो करके। ರಶ್ಮಿ ಅಚ್ಚ, ಈ ರೀತಿ ಚಿಕ್ಕ ಮಕ್ಕಳು ದುಡಿಯುವುದು ತಪ್ಪಲ್ಲವೇ? ಅಲ್ಲದೆ ಅವಳು ನಮ್ಮಂತೆಯೇ ಶಾಲೆಗೆ ಹೋಗಬೇಕಲ್ಲವೇ? रश्मि पूछती है ऐसा ये छोटा सा लड़की जो काम करती है वो गलत है ना, उसको अभी स्कूल में जाना चाहिए ना करके। ಅಜ್ಜ बोलते हैं ಹೌದು, ಅದಕ್ಕೆ ಮಕ್ಕಳ ಶಿಕ್ಷಣ ಮತ್ತು ಹಕ್ಕಿನ ಕಾಯ್ದೆ ಜಾರಿಗೆ ಬಂದಿರೋದು। ಅಷ್ಟೇ ಅಲ್ಲದೆ ಹಿಂದೆ ಈ ಆಟಗಳಲ್ಲಿ ಪ್ರಾಣಿಗಳನ್ನು ಬಳಸುತ್ತಿದ್ದರು, ಈಗ ಪ್ರಾಣಿಗಳನ್ನು ಬಳಸಬಾರದೆಂದು ಕಾನೂನು ಇದೆ। सही बोलते हो लेकिन लोग आजकल कर रहे, इवन इससे पहले प्राणी यानी कि क्या बोलते हैं, प्राणियों के साथ में मिलके ये गेम खेलते थे, लेकिन अभी कानून के हिसाब से प्राणियों के साथ हम नहीं खेल सकते करके। ವೇಣು बोलता है ಅಜ್ಜ ಆ ಹುಡುಗಿಯನ್ನು ಶಾಲೆಗೆ ಸೇರಿಸುವಂತೆ ಅವಳ ತಂದೆಗೆ ಹೇಳೋಣ ಬನ್ನಿ। ವೇಣು बोलता है उस लड़की को स्कूल पहुंचाने के लिए हम बताएंगे करके। ಎಲ್ಲರೂ ಡೊಂಬರಾಟದ ಬಳಿ ಹೋಗಿ ಹುಡುಗಿಯನ್ನು ಶಾಲೆಗೆ ಸೇರಿಸುವಂತೆ ಕೇಳಿಕೊಳ್ಳುತ್ತಾರೆ। ಡೊಂಬರಾಟದವರು ಮಕ್ಕಳ ಮಾತುಗಳಿಗೆ ಮನಸೋತು ಮಗಳನ್ನು ಶಾಲೆಗೆ ಸೇರಿಸಲು ಒಪ್ಪಿಸುತ್ತಾರೆ। ಮಕ್ಕಳಿಗೆ ಸಂತೋಷವಾಗುತ್ತದೆ। वो जाके उनका पेरेंट्स से रिक्वेस्ट करते हैं कि आप बच्चों इस लड़की को स्कूल भेजो करके। उसके बाद ರಶ್ಮಿ ಅಜ್ಜ ಈ ರಥ ನೋಡಲು ಹೋಗೋಣವೇ? ಈಗ ರಥ ನೋಡಲು ಹೋಗೋಣವೇ? ಅಭಿ ಹಮ್ ರಥ देखने के लिए चलेंगे क्या करके। ಅಜ್ಜ बोलते हैं ಹೋಗೋಣ, ಈಗ ಏನಾದರೂ ತಿಂತೀರಾ? ಕುछ खाना है क्या तुम्हें। ವೇಣು ಹೇಳಿದ್ದು ಸರಿ, ಇದನ್ನು ತಿಂದ್ರೆ ವಾಂತಿ ಭೇದಿ ಬರುತ್ತಂತೆ। ಹಾ ಬೇಡ ಅಜ್ಜ, ತೆರೆದಿಟ್ಟ ತಿಂಡಿಗಳನ್ನು ತಿನ್ನಬಾರದು, ಅವುಗಳ ಮೇಲೆ ಧೂಳು ಕ್ರಿಮಿಕೀಟಗಳು ಕೂತಿರುತ್ತವೆ। ವೇಣು बोलता है जो ओपन खाना जो ओपन रखते हैं ना उसको नहीं खाना चाहिए। रश्मि बोलती है वेणु जो बोला वो सही है, इसको यानी ओपन वाला ओपन रखा हुआ चीज़ों को हम खाएंगे तो वॉमिटिंग हो सकता है करके हमारा टीचर बताया करके। ಅಜ್ಜ ಹೌದೇ, ಹಾಗಾದ್ರೆ ತೆರೆದಿಟ್ಟ
ತಿಂಡಿ ತಿನ್ನುವುದು ಬೇಡ, ಬನ್ನಿ ಈಗ ರಥದ ಬಳಿ ಹೋಗೋಣವಾ. ಟೀಕೆ ಹಮ್ ನೈ ಖಾಯೆಂಗೆ ಅಭಿ ರಥ್ ಕೆ ಪಾಸ್ ಚಲೆಂಗೆ ಕರ್ಕೆ. ಎಲ್ಲರೂ ರಥದ ಬಳಿಗೆ ಹೊರಟರು. ಅಲ್ಲಿ ನಿರ್ಮಿಸಿದ ವೇದಿಕೆಯನ್ನು ಕಂಡರು. ರಶ್ಮಿ, ಅಜ್ಜ, ಈ ವೇದಿಕೆಗಳು ಏಕೆ? ವೇದಿಕೆ ಯಾನೆಕಿ ಸ್ಟೇಜ್. ಏ ಕ್ಯೂ ಸ್ಟೇಜ್ ಹೈ? ರಥವನ್ನು ಎಳೆದ ನಂತರ ಅಲ್ಲಿ ನಾಟಕ, ಯಕ್ಷಗಾನ, ಬಯಲಾಟ, ನೃತ್ಯ ಮುಂತಾದ ಕಾರ್ಯಕ್ರಮಗಳು ನಡೆಯುತ್ತವೆ. ಮಕ್ಕಳೇ, ಅಲ್ಲಿ ನೋಡಿ, ರಥ ಎಳೆಯುತ್ತಿದ್ದಾರೆ. ಯಾನೆಕಿ ರಥ್ ಕೋ ಖೀಂಚನೆ ಕೆ ಬಾದ್ ವಹಾಂ ಪೇ ड्रामा चलता है, ಯಕ್ಷಗಾನ ಚಲ್ತಾ है, ಬಯಲಾಟ ಯಾನಿ ಕಿ ಡ್ಯಾನ್ಸ್ ಸಬ್ ಕುಚ್ ಚಲ್ತಾ है करके. ಎಲ್ಲರೂ ರಥದ ಸಹಾಯಕ್ಕೆ ಬಂದರು. ಜನರ ಭಕ್ತಿ ಭಾವದಿಂದ ಘೋಷಣೆಯನ್ನು ಕೂಗುತ್ತಾ ರಥವನ್ನು ಎಳೆಯುತ್ತಿದ್ದರು. ನೆರೆದ ಸಮೂಹದ ಹರ್ಷೋದ್ಧಾರ ಮುಗಿಲು ಮುಟ್ಟಿತು. ಎಲ್ಲ ನೋಡಿದರು. ಜನ ರಥದ ಮುಂದೆ ಕಾಲ ತಂಡಗಳ ಮೇರೆಗೆ ಸಾಗಿತ್ತು. ಜಿನ್होंने भी उसके बाद ವೇಣು बोलता है, ರಥದ ಮುಂದೆ ಸಾಗುತ್ತಿರುವ ವಿವಿಧ ವೇಷಧಾರಿಗಳು ಯಾರು? इस रथ का आगे जो चल रहे हैं ना अलग अलग कपड़े पहन के, वो कौन है करके अज्जा बोलते हैं. ನೋಡು, ಅಲ್ಲಿ ರಥದ ಮುಂದೆ ನಂದಿ ಧ್ವಜ, ಕಂಸಾಲೆ, ವೀರಗಾಸೆ, ಡೊಳ್ಳು ಕುಣಿತ, ಕೋಲಾಟ, ಆಲಕ್ಕಿ ಕುಣಿತ ಮೊದಲಾದ ಜನಪದ ಕಲಾವಿದರು ನರ್ತಿಸುತ್ತಿದ್ದಾರೆ. अलग अलग ಕಲ್ಚರಲ್ ಪ್ರೋಗ್ರಾಮ್ वहाँ पे कर रहे हैं करके. ಜೊತೆಗೆ ಬ್ಯಾಂಡು, ಓಲಗ, ಟಮಾಟೆ, ಕಹಳೆದಾರರು ಸಾಗುತ್ತಿದ್ದಾರೆ. ಯಾನೆ वो बैंड बजा के आवाज करते हुए सब जाते हैं ना, वो लोग भी है करके. ಚಂಡೆ ಧ್ವನಿಗೆ ಯಕ್ಷಗಾನ ವೇದಾಧಿಕಾರಿಗಳು ಕುಣಿಯುತ್ತಾ ಸಾಗುತ್ತಿದ್ದಾರೆ ಎಂದು ಅಜ್ಜ ಪರಿಚಯಿಸಿದರು. ಮಕ್ಕಳು ಎಲ್ಲವನ್ನು ಸಂತಸದಿಂದ ವೀಕ್ಷಿಸಿದರು. ನಂತರ ಮನೆಗೆ ಹಿಂದಿರುಗಿದರು. ये सारा देख के बच्चे अपना वापस आ गए. जिन्होंने भी अभी तक मेरा चैनल सब्सक्राइब नहीं किया है, प्लीज सब्सक्राइब माय चैनल.